ಹರಿಗೆ ಚತುರ್ಭುಜಗಳಂದದಿ ಈ ಹರಿಗೆ ಚತುರ್ಭುಜಗಳಂದದಿ ಸಹಜಾತರರು ನಾಲ್ವರಿರರು ಎನಗೆ ಹರುಷವಾದ ಮುದದಿ ಸಹಜರ ಶೌರ್ಯ ಸಾಹಸದಿಂದ ಸಹಜರ ಶೌರ್ಯ ಸಾಹಸದಿಂದ ಶ್ರೀಕೃಷ್ಣನ ಕೃಪೆಯಿಂದ ಈ ಸಾಮ್ರಾಜ್ಯ ಪದವಿ ದೊರಕಿತು ಎನಗೆ ಪ್ರಬಲ ಪ್ರತಾಪಶಾಲಿಗಳಾದ ನಾಲ್ವರು ಸಹೋದರರು ನನಗೆ ಚತುರ್ಭುಜಗಳಂತೆ ಇದ್ದು ಶ್ರೀಕೃಷ್ಣ ಪರಮಾತ್ಮನು ಸಹಾಯ ಮಾಡಿದರಿಂದ ಈ ಸಾಮ್ರಾಜ್ಯ ವೈಭವ ಲಭಿಸಿತು. ಆದರೂ ಸಂತೋಷದಿಂದ ರಾಜ್ಯಭಾರ ಮಾಡಿಕೊಂಡು ಶಾಂತಚಿತ್ತನಾಗಿರುವ ಸುಯೋಗವು ನನಗೆ ಒದಗಲಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಪ್ರತ್ಯಕ್ಷ ದೈವವೆಂದು ಭಾವಿಸಿ ನನ್ನನ್ನು ತಂದೆಯಂತೆ ತಿಳಿದು ಸ್ವಪ್ನದಲ್ಲಿಯೂ ನನ್ನ ಮಾತಿಗೆ ಪ್ರತಿಯಾಡದೆ ವಿನಯ ವಿಧೇಯಗಳಿಂದ ವರ್ಧಿಸುತ್ತಿದ್ದ ಪರಮ ವಿವೇಕಿಶಾಲಿಗಳಾದ ಭೀಮಾರ್ಜುನರು ನಮ್ಮಿಬ್ಬರ ವಿಷಯದಲ್ಲಿ ತಿರಸ್ಕಾರ ಭಾವವನ್ನು ತೋರಿ ಹಠವನ್ನು ಹಿಡಿದಿರುವುದು ಎಂತಹ ಗ್ರಹಚಾರ ಫಲವು! ಈ ವಿಷಯವನ್ನು ನಾರದರು ಪರಮಾತ್ಮನಿಗೆ ತಿಳಿಸಿರಬೇಕು. ಗರುಡ ಗಮನನಾದ ಶ್ರೀಕೃಷ್ಣ ಪರಮಾತ್ಮನು ಹೇಗಾದರೂ ಬಂದು ಈ ಕ್ಲೇಶವನ್ನು ನಿವಾರಣೆ ಮಾಡುವುದೆಂಬ ಭರವಸೆಯು ನನ್ನ ಮನಸ್ಸಿಗೆ ದೃಢವಾಗಿರುವುದು. ಆದರೂ ಅನುಜನ ಹಠದಿಂದ ಉಂಟಾಗಿರೋ ವ್ಯಸನವು ನನ್ನ ಮನಸ್ಸಿಂದ ದೂರವಾಗುತ್ತಿಲ್ಲ. ಈಗ ಏನು ಮಾಡಲಿ? ಪಾಲಿಸು ಪಾಲಿಸು ಯಶೋದನಂದನ ಅಲ್ಲಲೋಚನ ಶ್ರೀ ದೇವಕಿ ನಂದನ ಪಾಲಿಸು ಪಾಲಿಸು ಯಶೋದನಂದನ ಪಾಲಲೋಚನ ಶ್ರೀ ದೇವಕಿ ನಂದನ ಅಂಬರ ಕೇಶ ಚಿದಂಬರ ವಾಸ ಅಂಬರ ಕೇಶ ಚಿದಂಬರ ವಾಸ ನಂಬಿದೆ ನಿನ್ನನು ಬೆಂಬಿಡದೆ ಕೋರೆ ನಂಬಿದೆ ನಿನ್ನನು ಬೆಂಬಿಡದೆ ಕೋರೆ ಪಾಲಿಸು ಪಾಲಿಸು ಯಶೋದನಂದನ ಪಾಲಲೋಚನ ಶ್ರೀ ದೇವಕಿ ನಂದನ ಖಗಪತಿ ವಾಹನ ಅವಿರಳ ತೇಜ ಖಗಪತಿ ವಾಹನ ಅವಿರಳ ತೇಜ ಭಜನೆಯ ಮಾಡುವೆ ಸಿಗಲ ವಿಲೋಲ ಭಜನೆಯ ಮಾಡುವೆ ಸಿಗಲ ವಿಲೋಲ ಪಾಲಿಸು ಪಾಲಿಸು ಯಶೋದನಂದನ
ಯಾರೋ ಮಾಧವರೊಬ್ಬನೆಂಬ ಗಾರಡಿಗನಂತೆ, ಲೋಕವಿಖ್ಯಾತ ಯಕ್ಷಿಣಿ ವಿದ್ಯಾ ವಿಚಕ್ಷಣನಂತೆ ಏನು? ನಮ್ಮ ಆಸ್ಥಾನದಲ್ಲಿ ತನ್ನ ವಿಚಿತ್ರ ಪ್ರದರ್ಶನವನ್ನು ಮಾಡಲು ಅಪೇಕ್ಷಿಸಿ ಆಜ್ಞೆಯನ್ನು ನಿರೀಕ್ಷಿಸಿಕೊಂಡು ಕಾದಿರುವನು. ಏನು? ಯಕ್ಷಿಣಿ ವಿದ್ಯೆ ವಿಚಕ್ಷಣನೇ? ಹೌದು. ಆಹಾ, ಮಾಧವನೊಂದೊಡನೆಯೇ ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಬಂದನೆಂದು ಸಂತೋಷಪಟ್ಟೆನು. ಇರಲಿ ಸಹದೇವ, ಅಣ್ಣ. ನೀನು ಆ ಭೀಮಾರ್ಜುನರನ್ನು ನಕುಲ ದ್ರೌಪದಿಯನ್ನು ಬರೆಯೇಳು. ಸ್ವಲ್ಪ ವಿನೋದದಿಂದ ಕಾಲ ಕಳೆಯೋಣ. ಇದರಿಂದ ಭೀಮಾರ್ಜುನರಿಗೂ ಸ್ವಲ್ಪ ಸಮಾಧಾನವಾಗಬಹುದು. ಹೊರಡು. ಆಗಬಹುದು. ಭೀಮಾರ್ಜುನರು ಸಂತೋಷದಿಂದ ಬರುವರೋ ಇಲ್ಲವೋ, ಬರದೇ ಇರಲಾರರು. ಅಗ್ರಜ ನಮಸ್ಕರಿಸುವೆವು. ಹನುಜರೇ, ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಸಹೋದರರೇ, ಯಾರ ಲೋಕವಿಖ್ಯಾತ ಗಾಡಿಗರಂತೆ ಯಕ್ಷಿಣಿ ವಿದ್ಯೆ ವಿಚಕ್ಷಣೆಯಂತೆ ನಮ್ಮ ಆಶೆಯನ್ನು ಬಯಸಿ ಬಂದಿರುವರಂತೆ ಅವರಿಂದ ಆಟವನ್ನಾಡಿಸಿ ನೋಡೋಣವೆಂದು ನಿಮ್ಮನ್ನು ಬರಮಾಡಿದೆನು. ಬಹಳ ಸಂತೋಷ. ಮಹಾಪ್ರಭುಗಳಿಗೆ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ರಾಜಾದಿರಾಜ, ಭಾರತ ಚಕ್ರವರ್ತಿ ಸಾರ್ವಭೌಮ, ಧರ್ಮ ದೇವತಾಕಾರ ಯುಧಿಷ್ಠಿರ ಮಹಾರಾಜ, ಜೈ ಪರಾಕ್, ಜೈ ಪರಾಕ್, ಜೈ ಪರಾಕ್. ಪ್ರಚಂಡ ದೋರ್ದಂಡ ಬಲಮಂಡಿತ ಭೀಮಸೇನ ಮಹಾರಾಜ, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಪ್ರಬಲ ಪರಾಕ್ರಮ ಪರಿಶೋಭಿತ ಪಾಕಶಾಸನ ತನು ಸಂಜಾತ ಫಲ್ಗುಣ ಮಹಾರಾಜ, ಜೈ ಪರಾಕ್, ಜೈ ಪರಾಕ್, ಜೈ ಪರಾಕ್. ನಯನ ನೇತ್ರಿ ವಿಶಾರದ ನಕ್ಷತ್ರ ರಾಜತೇಜ ನಕುಲ ಮಹಾರಾಜ, ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಸಕಲ ಶಾಸ್ತ್ರಾಭಿಜ್ಞ ಸರ್ಪಾಭಿರಂಜನ ಪ್ರಜ್ಞ ಸಹದೇವ ಮಹಾರಾಜ, ಜೈ ಪರಾಕ್, ಜೈ ಪರಾಕ್, ಜೈ ಪರಾಕ್. ನಾರಾಯಣ ನಾರಾಯಣ. ಅಂಬುಜನಾಭನ ಅಂತ್ಯವಿಲ್ಲದಾತನ, ಅಂಬುಜನಾಭನ ಅಂತ್ಯವಿಲ್ಲದಾತ ತುಂಬು ಮಾಯವಯ್ಯ ಈ ಲೀಲೆಯ, ತುಂಬು ಮಾಯವಯ್ಯ ಈ ಲೀಲೆಯ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ಜಗವ ಸುಜಿಸಿ ಗತಿ ಸೂತ್ರವನಾಡಿಸಿ, ಜಗವ ಸುಜಿಸಿ ಗತಿ ಸೂತ್ರವನಾಡಿ ರಾಗದ ಭೋಗದ ಹುರಿಸಿ, ರಾಗದ ಭೋಗದ ಹುರಿಯೊಳ್ಳು ಆ ಬೊಂಬೆ ಈ ಬೊಂಬೆ ಕಾನಾಡಿನಲ್ಲಿರುವ, ಆ ಬೊಂಬೆ ಈ ಬೊಂಬೆ ಕಾನಾಡಿನಲ್ಲಿ ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯ
ಮರ್ಮ ತೋರೆಯ ನಾರಾಯಣ ನಾರಾಯಣ ತಿಳಿಯ ಒಳಮರ್ಮ ತೋರೆಯ ನಲಿನಾಕ್ಷಿ ನಿನ್ನ ಸಂಕಲ್ಪವೇನಯ್ಯ ನಲಿನಾಕ್ಷಿ ನಿನ್ನ ಸಂಕಲ್ಪವೇನೈ ಒಂದೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಒಂದೆಯಾಟವಯ್ಯ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿ. ನಮಸ್ಕರಿಸುವೆವು. ವಿಜಯಸ್ತು ಪಾಂಡುಪುತ್ರರೇ. ಏನೇನದು ಪೂಜ್ಯರೇ ಈ ಪೀಠವನ್ನು ಕುಳಿತುಕೊಳ್ಳಿ. ಹಾಗಲಿ ಬಹಳ ಸಂತೋಷ. ಧರ್ಮಪುತ್ರ ಲಬ್ಧ ಮನೋರಥರಾಗು. ಧರ್ಮನಂದನ ಇವರ್ಯಾರು? ಪೂಜ್ಯರೇ ಇವರು ಜಗದ್ವಿಖ್ಯಾತ ಗಾಡಿಗರಂತೆ ಯಕ್ಷಿಣಿ ಆಟವನ್ನಾಡಿಸಲು ಏರ್ಪಡಿಸಿರುವನು. ತಾವು ಸುಸಮಯಕ್ಕೆ ಬಂದು ಶುಭಾಶಯಗಳು ಹೇಳಿದ್ರಿಂದ ಬಹಳ ಸಂತೋಷವಾಯಿತು. ಬಹಳ ಸಂತೋಷ. ಇವರ ಆಟಗಳನ್ನು ನಾನು ಅನೇಕ ಬಾರಿ ನೋಡಿರುವೆನು. ಎಲೆ ಗಾಡಿಗರೇ, ನಿಮ್ಮ ದೇಶ ಯಾವುದು? ಸ್ವಾಮಿ ನಮ್ಮದು ಕಾಮರೂಪ ದೇಶ ಸ್ವಾಮಿ. ಓಹೋ, ಕಾಮರೂಪದಂತೆಯೇ ಕಾಣುವರು. ನಾನು ಇವರನ್ನು ಅನೇಕ ಬಾರಿ ನೋಡಿರುವೆನು. ಸ್ವಾಮಿ ಮಹಾಸ್ವಾಮಿ, ಈ ನಮ್ಮ ಗುರುಗಳು ಸಾಮಾನ್ಯರಲ್ಲ. ಅನೇಕ ಬಾರಿ ನೋಡಿರುವೆನು. ಹಾಗಾದರೆ ಇವನು ಅಂತಾಚತುರನೇ? ಆ ವಿಷಯವನ್ನು ಎಷ್ಟೊಂದು ಹೇಳಿದರೂ ತೀರದು. ಇವರು ಅನೇಕ ಅಮಾನುಷ್ಯ ಕೃತ್ಯಗಳನ್ನು ಮಾಡಿ ತೋರಿಸಬಲ್ಲರು. ಪಾಲಿಸು ರಾಜ ಲಲಾಮ, ಪಾಲಿಪುದು ಗಂಡ ಮಹಿಮ. ಪಾಲಿಸು ರಾಜ ಲಲಾಮ, ಪಾಲಿಪುದು ಗಂಡ ಮಹಿಮ. ಕೂತಳ ಧಳಿನ ರನ್ನ ಸರನೇಕರ, ಭೂತಾಳದಲ್ಲಿನ ರಣ ಸರನೇಕರ ಕೌತುಕ ಪಡಿಸುತ್ತೆ ಬಹುವಿದ್ಯೆಗಳಿಂದ. ಕೌತುಕ ಪಡಿಸುತ್ತೆ ಬಹುವಿದ್ಯೆಗಳಿಂದ. ಪಾಲಿಸು ರಾಜ ಲಲಾಮ, ಪಾಲಿಪುದು ಗಣ ಮಹಿಮ. ಖ್ಯಾತಿಯನ್ನಾರ್ಜಿಸುತ್ತಿಲ್ಲಿಗೆ ಬಂದಿಹೆ, ಖ್ಯಾತಿಯನ್ನಾರ್ಜಿಸುತ್ತಿಲ್ಲಿಗೆ ಬಂದಿಹೆ. ಈ ತರದೊಳು ನಾವು ಗಣಪತಿ ತಿಲಕ, ಈ ತರದೊಳು ನಾವು ಗಣಪತಿ ತಿಲಕ. ಲಾಲಿಸು ರಾಜ ಲಲಾಮ, ಪಾಲಿಪುದು ಗಣ ಮಹಿಮ. ನಿರುಪಮ ಗಾಯನ ನರ್ತನ ನಟನ, ನಿರುಪಮ ಗಾಯನ ನರ್ತನ ನಟನ. ಮುರಳಿಯ ವಾದನ ವಾಂಚಿತ ಕದನ, ಮುರಳಿಯ ವಾದನ ವಾಂಚಿತ ಕದನ. ಲಾಲಿಸು ರಾಜ ಲಲಾಮ, ಪಾಲಿಪುದು ಗಣ ಮಹಿಮ. ಭರತರ ಮಾಯಾ ಮೋಹನ ರಚನಾ, ಭರತರ ಮಾಯಾ ಮೋಹನ ರಚನಾ. ಪರಿಣಿತರಿಸಿ ಬಿದ ಬಿದಲ್ಲಿ, ಪರಿಣಿತರಿಸಿ ಬಿದ ಬಿದಲ್ಲಿ. ಲಾಲಿಸು ರಾಜ ಲಲಾಮ, ಪಾಲಿಪುದು ಗಣ ಮಹಿಮ. ಲಾಲಿಸು ರಾಜ ಲಲಾಮ. ಸ್ವಾಮಿ, ನಾವು ಅನೇಕ ಆಸ್ಥಾನಗಳಲ್ಲಿ ನಮ್ಮ ವಿದ್ಯಾ ಪ್ರದರ್ಶನವನ್ನು ಮಾಡಿ ಅನೇಕ ಬಹುಮಾನಗಳನ್ನು ಪಡೆದಿರುವೆವು. ಮಹಾಸ್ವಾಮಿ, ಈ ಮಹಾನುಭಾವನ
ವಿದ್ಯಾಶಕ್ತಿ, ಚಾತುರ್ಯ, ಮಹಿಮೆಗಳು ಅಷ್ಟಿಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ. ಈ ಪುಣ್ಯ ಸ್ವರೂಪನ ದರ್ಶನ ಮಾಡಿದರೆ ನಮ್ಮ ನಿಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವುದು. ನೋಡಿದಿರಾ ಈ ದುರಾಂಕಾರಿಯ ತಲೆರಟೆಯನ್ನು? ತಾವು ಸ್ವಲ್ಪ ಮಟ್ಟಿಗೆ ಮೆಚ್ಚುಗೆಯನ್ನು ಹೇಳಿದ್ದಕ್ಕೆ ಇವನಾಗಲೇ ಗುಬ್ಬಿ ಮಿತಿ ಮೀರಿ ಹರಟಲಾರಂಭಿಸಿದನು. ಅವಿವೇಕಿ ಏನಂದಯೋ? ಈ ಪುಣ್ಯ ಸ್ವರೂಪನ ದರ್ಶನ ಮಾಡಿದರೆ ನಮ್ಮ ನಿಮ್ಮ ಪಾಪಗಳು ಪರಿಹಾರವಾಗುವು. ಇವನು ತನ್ನ ಹೊಗಳ ಬಂಟನಾಗಿ ಇವನು ಮಹಾಪುಣ್ಯ ಸ್ವರೂಪನಂತೆ ಅಯೋಗ್ಯ, ಹೊಗಳುವುದಕ್ಕೆ ಮಿತಿಗಳ ಇಲ್ಲದೆ ಈ ಪಾಂಡವರ ಅಸ್ತ್ರದಲ್ಲಿ ಧೌರಮ ಪುತ್ರನ ಸಮ್ಮುಖದಲ್ಲಿ ತ್ರಿಲೋಕ ಪೂಜ್ಯರದ ಆದರ ಸನ್ನಿಧಿಯಲ್ಲಿ ಲೋಕವಿಖ್ಯಾತ ಪರಾಕ್ರಮಿಗಳ ಭೀಮಾರ್ಜುನರ ಎದುರಿನಲ್ಲಿ ಒಬ್ಬ ಬಡಾವಣೆಯ ಭ್ರಷ್ಟ ಮಹಾಸ್ವಾಮಿ ಕ್ಷಮಿಸಬೇಕು. ಈತನು ಸಾಮಾನ್ಯವಾದ ಆವಾಡಿಗನೆಂದು ತಿಳಿಯಕೂಡದು. ಈತನ ವಾದ್ಯಗಾನ ವೈಖರಿಯಿಂದ ಆದಿಶೇಷನನ್ನೇ ಈ ಅಡೆ ಬಿಚ್ಚಿ ನಿಜ ನಿಜ. ಇವನಲ್ಲಿರುವ ಆ ಸರ್ಪವು ಆದಿಶೇಷನ ರೂಪವೇ ಆಗಿರುವುದು. ನಾನು ಅದನ್ನು ನೋಡಿರುವೆನು. ಎಲ್ಲವೋ ಅವಿವೇಕಿ, ಈ ಆತ್ಮ ಪ್ರಶಂಸೆಯು ಪುರಾಣ ಕಥವನ್ನು ನಮಗೆ ಬೇಡ. ನಿಮಗೆ ಯಾವ ಯಾವ ವಿದ್ಯೆಗಳು ಬರುವವೋ ಹೇಳು, ಅನಂತರ ಇಲ್ಲಿ ಆಡಬೇಕಾದ ಆಟಗಳನ್ನು ತಿಳಿಸುವೆವು. ಗುರುಗಳೇ ಎಲ್ಲ ಹೇಳ್ಬಿಡ್ಲ? ಎಲ್ಲವನ್ನು ವಿವರವಾಗಿ ಪ್ರಭುಗಳಿಗೆ ತಿಳಿಸಪ್ಪ. ಕಂಪ್ಲೀಟ್ ಹೇಳ್ಬಿಡ್ಲ? ಅರ್ಧ ಎಲ್ಲ ಹೇಳ್ಬಿಡ್ಲ? ಮಹಾಪ್ರಭು, ಈ ನಮ್ಮ ಗುರುಗಳು
ಮುರಳಿಯ ವಾದ್ಯಧನಲ್ಲಿ ಅದ್ವಿತೀಯನು, ಗಾನವಿದ್ಯಾ ಶಾರದನು, ನಾಟ್ಯವಿದ್ಯಾ ನಿಪುಣನು, ಅಭಿನಯ ಕಲಾ ಕೋವಿದನು, ಚಿತ್ರ ವಿಚಿತ್ರವಾದ ವೇಷಗಳನ್ನು ಧರಿಸಿ ನಟನೆ ಮಾಡುವುದರಲ್ಲಿ ಈತನಿಗೆ ಸಮನಾರೂ ಇಲ್ಲ. ಈತನಿಗೆ ಕೇಳಿಸ್ಕೊಳ್ಳಿ, ಈತನಿಗೆ ಅಗ್ನಿಸ್ತಂಭನ, ವಾಯುಸ್ತಂಭನ, ಸುರಮೋಹನ, ನರಮೋಹನ, ಶಿಶುಮೋಹನ, ಪಶುಮೋಹನ, ಪಕ್ಷಿಮೋಹನ, ರಾಕ್ಷಸ ಮೋಹನ, ಪಿಚಾಚಿ ಮೋಹನ ಮೊದಲಾದ ಅಸಂಖ್ಯಾತ ವಿದ್ಯೆಗಳೂ ಬರುವು. ಅಲ್ಲದೆ ಕಾಳಿ, ಕರಾಳಿ, ಕಪಾಲಿನಿ, ಮಾಲಿನಿ, ಶೂಲಿನಿ, ರೋಹಿಣಿ, ಡಾಕಿನಿ, ಭೈರವಿ, ಕಾಳವಿ, ಬುಗಳ, ಭುಗಳ, ಶಗಳ, ಮಗಳ, ಕಗಳ, ಪಗಳ, ಗಗಳ ಸಕಲ ವಿದ್ಯೆಗಳೂ ಬರುವು. ದುಷ್ಟ ಶಿಕ್ಷಕನು, ಶಿಷ್ಟ ರಕ್ಷಕನು, ದುರಂಧರನು ಸ್ವಾಮಿ. ಆಹಾ, ಮಹಾನುಭಾವನು, ಮಹಾನುಭಾವನು. ಛೀ, ಭ್ರಷ್ಟ! ಏನೆಂದೆ? ಇವನು ದುಷ್ಟ ಶಿಕ್ಷಕನು, ಈ ತಿರುಕನು ಅಯೋಗ್ಯ. ಸಾಕು ನಿಲ್ಲಿಸು. ಶರಣಾಗತ ಕಲ್ಪತರುಗಳಾದ ಈ ಪಾಂಡವರ ಮುಂದೆ ಈ ತಿರುಕ ಆವಾಡಿಗನನ್ನು ಶಿಷ್ಟ ರಕ್ಷಕ, ದುರಂಧರನೆಂದು ಹೊಗಳುತ್ತಿರುವೆಯ? ಅಯೋಗ್ಯ! ಸಾಕು ನಿಲ್ಲಿಸು. ಎಲ್ಲವೋ ಶಿಷ್ಯ, ಎಂತಹ ಬುದ್ಧಿಹೀನನು ನೀನು! ಆ ಬಡಮುನಿಗಳ ಸ್ತ್ರೀಯರ ಮುಂದೆ ಹೇಳಿದಂತೆ ಈ ಮಹಾನುಭಾವರ ಮುಂದೆ ಹೇಳಿದರೆ ಇವರು ನಂಬುವರೇನು? ಇವರಿಗೆ ಕೆಲವು ಆಟಗಳನ್ನು ಆಡಿ ತೋರಿಸೋಣ, ಆ ನಂತರ ನಮ್ಮ ಶಕ್ತಿಯು ಇವರಿಗೆ ವ್ಯಕ್ತವಾಗುವುದು. ಪಾರ್ಥ ಮಹಾರಾಜ, ನೀವು ಹೇಳುವುದೇನು? ಈ ನನ್ನ ಶಿಷ್ಯನು ಪಾಮರನು, ಅರಿಯದೇ ಹಾಗೆ ಮಾತನಾಡಿದ್ದರೆ ಇವನನ್ನು ಕ್ಷಮಿಸಬೇಕು. ತಾವು ಗಾನ ನಾಟ್ಯ ವಿದ್ಯೆಗಳಲ್ಲಿ ನಾಟ್ಯ ನೈಪುಣ್ಯವನ್ನು ಪಡೆದ ನಾಟ್ಯಾಚಾರ್ಯರು. ಗುರುಗಳೇ, ಇವರೇ ಅಲ್ಲವೇ ಸೀರೆಯನ್ನುಟ್ಟು ಉತ್ತರಿಗೆ ನಾಟ್ಯವನ್ನು ಕಲಿಸಿದವರು? ಕೆಲವು ಶಿಷ್ಯ, ಅರಟು ಬೇಡ, ಸುಮ್ಮನಿರೋ. ನಾರದ್ರು ಹೇಳ್ದಂತ ನಾನು ಹೇಳಿದ್ ನಂದೇನಾಯ್ತಪ್ಪ? ಅಲ್ಲದೆ ತಾವು ಇಂದ್ರಲೋಕದಲ್ಲಿ ರಂಭಾ ಊರ್ವಶಿಯರ ನಾಟ್ಯ ಗಾನಾಭಿಗಳನ್ನು ನೋಡಿ ಆನಂದ ಪಟ್ಟವರು. ಅಪ್ಸರೆಯ ಗಾನ ನಾಟ್ಯಗಳನ್ನು ನೋಡಿ ಬಹಳ ಸಂತೋಷಪಟ್ಟಿರುವರು. ನಿಮ್ಮ ಮುಂದೆ ನನ್ನ ವಿದ್ಯಾ ಪ್ರದರ್ಶನ ಮಾಡಬೇಕೆಂದು ಕುತೂಹಲದಿಂದ ಬಂದಿರುವೆನು. ಆದ್ದರಿಂದ ದಯಮಾಡಿ ತಾವು ಅಪ್ಪಣೆಯನ್ನು ಕಲ್ಪಿಸಿದರೆ ನಿಮ್ಮ ಮುಂದೆ ಕೆಲವು ಆಟಗಳನ್ನು ಪ್ರದರ್ಶಿಸುವೆನು. ಆಗಲಿ ಅಣ್ಣ ಭೀಮಸೇನ, ಯಾವ ಆಟವನ್ನು ಆಡಿಸೋಣ? ಗಾನ ಮಾಡಿಸೋಣವೇ, ನರ್ತನ ಮಾಡಿಸೋಣವೇ? ನನಗೆ ಯಾವಾಗಲೂ ಹೆಣ್ಣು ವಿದ್ಯೆಗಳದ ನಾಟಕಗಳಲ್ಲಿ ಅಭಿಲಾಷೆ. ಸಾಹಸ ಪ್ರದರ್ಶನ ಆಟ ಮಾಡಿಸಿದರೆ ನೋಡುವುದು ನನಗೆ ಅಭಿಲಾಷೆ ಉಂಟು. ವತ್ಸ ಭೀಮಸೇನ, ತಮ್ಮ ತಮ್ಮ ಅಭಿಲಾಷೆಗಳಂತೆ ಒಂದೊಂದಾಗಿ ಆಟವನ್ನು ಆಡಿಸೋಣ. ಪೂಜ್ಯರಾದ ನಾರದರು ಯಾವ ಆಟವನ್ನು ಅಪೇಕ್ಷಿಸುವರೋ ಅದನ್ನು ಮೊದಲು ಆಡಿಸುವುದು ಉತ್ತಮ ಎಂದು ನನಗೆ ತೋರುವುದು. ನಿಮ್ಮಗಳ ಅಭಿಮತವೇನು? ಆಗಬಹುದು, ಆಗಬಹುದು. ಬಹಳ ಸಂತೋಷ. ಪೂಜ್ಯರ ಸಭೆಗೆ ಹೇಳಿದರು, ಅದರಂತೆ ತಾವುಗಳು ತಮ್ಮ ಅಭಿಲಾಷೆ ವ್ಯಕ್ತಪಡಿಸಬೇಕು. ಭೀಮಸೇನ, ಇವನು ವೇಷಭೂಷಣದಲ್ಲಿ ಮಹಾ ನಿಪುಣನೆಂದು ನಾನು ಹೇಳಿದೆನಲ್ಲವೇ? ಈಗ ನಮ್ಮ ಶ್ರೀಕೃಷ್ಣನಂತೆ ವೇಷವನ್ನು ಧರಿಸಿ ಕೊಳಲನ್ನು ನುಡಿಸುತ್ತಾ ನಾಟ್ಯ ಮಾಡಿದರೆ ನನಗೆ ನೋಡಬೇಕೆಂದು ಅಭಿಲಾಷೆ ಆಗಿರುವುದು. ಆಹಾ ಪೂಜ್ಯರೇ, ಎಂತಹ ಆಟವನ್ನು ಅಪೇಕ್ಷಿಸಿದ್ರಿ? ಇದು ನನಗೆ ಸರ್ವ ಸಮ್ಮತವೆಂದು ತೋರುವುದು. ಆಗಬಹುದು, ಆಗಬಹುದು. ಎಲ್ಲವೋ ಗಾಡಿಗ, ಪೂಜ್ಯರ ಅಭಿಮತದಂತೆ ನೀನು ಶ್ರೀಕೃಷ್ಣನ ವೇಷವನ್ನು ಧರಿಸಿ ನಾಟ್ಯ ಮಾಡಬಲ್ಲೆಯಾ? ಅಪ್ಪಣೆ ಮಹಾಪ್ರಭು. ಶಿಷ್ಯ ಮಕರವರ್ಮ, ಗುರುಗಳೇ, ನಮ್ಮ ವಿಷಯವನ್ನು, ನಮ್ಮ ಪ್ರತಿಜ್ಞೆಯನ್ನು ಪ್ರಭುಗಳಿಗೆ ವಿವರವಾಗಿ ತಿಳಿಸು. ನಾನು ವೇಷವನ್ನು ಹಾಕಿಕೊಂಡು ಗುರುಗಳೇ, ನೀವು ಬಟ್ಟೆ ಹಾಕೊಂಡ್ ಹೋಗ್ರೆ, ಇವ್ರಿಗೆ ಏನೈತಿ ಎಲ್ಲ ಹೇಳ್ಬಿಡ್ತೀನಿ. ಏನಿದ್ರೆ ಅದಾಗೋದು. ಲಾಲೇಸು ರಾಜಾದಿ ರಾಜ, ನಮ್ಮ ಪಾಲೇಸು ಬಾಲಾದಿ ಬಾಲಾದಿ. ಲಾಲೇಸು ರಾಜಾದಿ ರಾಜ, ನಮ್ಮ ಪಾಲೇಸು ಬಾಲಾದಿ ಬಾಲಾದಿ. ಈತನು ನಮ್ಮಯ್ಯ ಗುರುವೋ, ಈತನು ನಮ್ಮಯ್ಯ ಗುರುವೋ, ಜಗದೀಶನ ದರ್ಶನ ಪತಾಕ. ನೀತಿವಂತರ ಕಲ್ಪ ತರುವೋ, ಲಾಲಿಸು ರಾಜಾದಿ ರಾಜ, ನಮ್ಮ ಪಾಲಿಸು ಬಾಲಾದಿ ಬಾಲಾದಿ. ಪ್ರೀತಿ ನೀತಿಗಳೆಲ್ಲ ಬಲ್ಲ, ಪ್ರೀತಿ ಮಾತನಾಡುವರನ್ನು ರಕ್ಷಿಸು. ಸೋತರೆ ಪಾಲಿಸಬಲ್ಲ, ಕಾಡು ಕೋತಿಗಳಂತೆ ಕುಣಿಸಲು. ಲಾಲಿಸು ರಾಜಾದಿ ರಾಜ,
ನಮ್ಮ ಪಾಲಿಸು ಬಾಲಾರಿ ಬಾದಾರ ಯಕ್ಷಿಣಿ ಶಕ್ತಿಗಳೆಲ್ಲ ಕರೆದ ಕ್ಷಣವೇ ಬಂದು ಬೀಳುವುದಲ್ಲ. ಯಕ್ಷಿಣಿ ಶಕ್ತಿಗಳೆಲ್ಲ ಕರೆದ ಕ್ಷಣವೇ ಬಂದು ಬೀಳುವುದಲ್ಲ. ರಕ್ಷಿಪ ನಮ್ಮಯ್ಯ ಪಕ್ಷಿ ಗೋಚರನಾದ ರಕ್ಷಿಪ ನಮ್ಮಯ್ಯ ಪಕ್ಷಿ ಗೋಚರನಾದ ಲಕ್ಷ್ಮೀಶನೇ ಈತ ನಿಜ ಲಕ್ಷ್ಮೀಶನೇ ಲಾಲಿಸು ರಾಜದಿ ರಾಜ ನಮ್ಮ ಪಾಲಿಸು ಬಾಲಾರು ಬಾಲಾರ ಲಾಲಿಸು ರಾಜದಿ ರಾಜ. ಮಹಾಪ್ರಭು ಈತನಿಗೆ ಭಾರತ ವಿದ್ಯೆಗಳೇ ಇಲ್ಲ. ಈತನು ಸರ್ವಜ್ಞನು, ಸಾಕ್ಷಾತ್ ಲಕ್ಷ್ಮೀಶನ್. ಈ ಅಯೋಗ್ಯನು ನೀವು ಈ ಕೆಲಸ ಕೊಡ್ತಾನೆ. ತನ್ನ ಬಾಯಿಗೆ ಹತ್ತಿ ಇಲ್ಲದೆ ತಿರುಕನು ಬರುತ್ತಿರುವನು. ಹೊಳದಾಡಿಯ ಹಾಳಗೆಡಿಸುವೆ ಕರ್ತನೆ ನುಡಿ ನೀತನ. ಹೊಳದಾಡಿಯ ಹಾಳಗೆಡಿಸುವೆ ಕರ್ತನೆ ನುಡಿ ನೀತನ. ಕರ್ತನೆ ನುಡಿಯುವ ನೀತನ ಕಪ್ಪದಿ ನುಡಿಯುವ ನೀತನ. ಹದಮರದಲ್ಲಿ ಹರಳು ಬರೆದು ಸಂತೋಷವನ್ನೊಂದು ರಚಿಸುತ್ತದೆ. ಹದಮರ ತಲೆಯನ್ನು ಹದಿಯಳು ಬರೆದು ಸಂತೋಷವನ್ನೊಂದು ರಚಿಸುತ್ತದೆ. ಸಂತೋಷವನ್ನೊಂದು ರಚಿಸುತ್ತದೆ. ಸಂತೋಷವನ್ನೊಂದು ರಚಿಸುತ್ತದೆ. ಅಲ್ಲವೋ ಹೇಳಿ, ಆತನು ಸರ್ವಜ್ಞನಂತೆ, ಸಾಕ್ಷಾತ್ ಲಕ್ಷ್ಮೀಶನಂತೆ. ಹೌದವಾ? ಭೀಮಸೇನ, ಈ ಹುಚ್ಚನ್ನು ಏನು ಬೇಕಾದರೂ ಹೊರಟುಕೊಳ್ಳಲಿ. ಗಾಡಿಗ, ಈಗ ನಿಮ್ಮ ಗುರುವನ್ನು ಅಷ್ಟೊಂದು ಹೊಗಳಿತೀವಲ್ಲ, ಈಗ ಅವನ ಶಕ್ತಿಯು ವ್ಯಕ್ತವಾಗುವುದು. ಹೌದೌದು, ಅವ್ರ ಶಕ್ತಿ ವ್ಯಕ್ತವಾಗುವುದು. ಹೌದು ತಾಯಿ, ಈತನೇ ಶ್ರೀಕೃಷ್ಣ ಪರಮಾತ್ಮನು. ನಮಸ್ಕರಿಸು. ಹೌದು ತಾಯಿ, ಹೌದು, ಈತನೇ ಶ್ರೀಕೃಷ್ಣ ಮೂರ್ತಿಯು. ಬಂದು ನಮಸ್ಕರಿಸು ತಾಯಿ. ಎಲ್ಲವೋ ಗರುಡಿಗ, ಸಾಕು ನಿಲ್ಲಿಸಿ ನಿನ್ನ ತಲೆರಟೆಯನ್ನು. ಯಾರಾದರೂ ವಿನೋದಕ್ಕೆ ಹಾಗೆಂದರೆ ನೀನು ಅವರಂತೆಯೇ ಹೇಳುವೆಯ. ಇವನ ವೇಷವನ್ನು ನೋಡಿ ಭ್ರಾಂತಳಾಗಿ ಆಕೆಯು ನೋಡಲು ಬಂದರೆ ಇವನಿಗೆ ನಮಸ್ಕರಿಸು ಎನ್ನುವೆಯ. ಈ ತಿರುಕನಿಗೆ ಮಹಾರಾಣಿಯಾದ ದ್ರೌಪದಿಯೂ ನಮಸ್ಕರಿಸಬೇಕೇ? ಭ್ರಷ್ಟ! ಓ ಶಿಷ್ಯ, ಎಂತಹ ಬುದ್ಧಿಹೀನನು ನೀನು.
ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲವಲ್ಲವೋ? ನಾರದರು ಹೇಳಿದಂತೆ ನಾನು ಹೇಳಿದ್ದೇನೆ ಗುರುಗಳೇ, ಅಷ್ಟೇ ಇಷ್ಟು ಮಾಡ್ತಾವ್ರೆ. ಏನು ಆಶ್ಚರ್ಯ, ಇವನೆಂತಹ ಕಲಾ ಚತುರನು ಶ್ರೀಕೃಷ್ಣನ ರೂಪಕ್ಕೂ ಈ ಆಕೃತಿಗೂ ಸ್ವಲ್ಪ ಭೇದವೇ ಕಾಣ್ತಿಲ್ಲವಲ್ಲ. ನಿಜ ಅಣ್ಣ, ನನಗೂ ಹಾಗೆ ಕಾಣುವುದು. ಇವನ ವೇಷವು ಶ್ರೀಕೃಷ್ಣನಂತೆಯೇ ಧರಿಸಿರುವುದು ಅಸಾಧ್ಯವು. ಇದೆಂತಹ ವಿಚಿತ್ರ. ಅಣ್ಣ, ಈತನೇ ಶ್ರೀಕೃಷ್ಣ ಪರಮಾತ್ಮನೆಂದು ನನಗೂ ಕಾಣುವುದು. ನನಗೂ ಅದರಂತೆ ಕಾಣುವುದು. ಇದನ್ನು ವೇಷವೆಂದು ನಾನೂ ನಂಬಲಾರೆನು. ಅವರವರ ಮನೋವೃತ್ತಿಗೆ ತಕ್ಕಂತೆ ಅವರಿವರಿಗೆ ಕಾಣುವುದು. ಮಹಾಸ್ವಾಮಿ, ಈ ಕಳಿಯೇ ಅಂತಹದ್ದು. ಸಹೋದರರೇ, ನೀವೇ ಈ ರೀತಿ ಭ್ರಾಂತರಾಗಿರುವಲ್ಲಿ ಇನ್ನು ಪಾಂಚಾಲಿಯು ವಿಭ್ರಾಂತಳಾದುದು ಏನಾಶ್ಚರ್ಯ. ಆದರೆ ಇವನು ಸಾಮಾನ್ಯವಾದ ಹಾವಾಡಿಗನಲ್ಲ. ಗಾಡಗ ಮತ್ತೊಂದು ಸಾರಿ ನಾಟ್ಯ ಮಾಡು. ಕೃಷ್ಣ ಕೃಷ್ಣ ಕೃಷ್ಣ
ಕೃಷ್ಣನಲ್ಲಿ ನನಗೆ ಅಷ್ಟು ಕೋಪವಿದ್ದರೂ ಅವನಂತೆಯೇ ವೇಷವನ್ನು ಧರಿಸಿರುವ ಈ ಗಾರುಡಿಗನ ಚಾತುರ್ಯಕ್ಕೆ ಮೆಚ್ಚಿ ಅವನ ಆಕಾರವನ್ನು ನೋಡಿದ ಮಾತ್ರಕ್ಕೆ ಹೊಗಳಿ ಇವನನ್ನೇ ಆಲಂಗಿಸಿ ಬಿಡಬೇಕೆಂಬ ಸಂತೋಷ ಉಂಟಾಗುವುದಲ್ಲ. ಏನಾಶ್ಚರ್ಯ! ನಿಜ ಪಾರ್ಥ, ನಿಜವಾಗಿಯೂ ನನ್ನ ಮನಸ್ಸಿನ ರೀತಿಯೂ ಅದೇ ರೀತಿಯಾಗಿರುವುದು. ಭೀಮಸೇನ, ಭೀಮಸೇನ, ಇವನಂತ ಗಾಡಿಗನು ಮತ್ತಾರವನು ಇಲ್ಲವೇ ಇಲ್ಲ. ಇವನ ವೇಷಭೂಷಣ ಚಾತುರ್ಯ ಹೊಂದಿರಲಿ. ದೇವಲೋಕದಲ್ಲಿ ನಾನು ನೋಡಿದ ಊರ್ವಶಿಯ ಗಾನನಾಟ್ಯಗಳೂ ಸಹ ಇಷ್ಟು ಮನೋಹರವಾಗಿರಲಿಲ್ಲ. ಆ ರಂಭ, ಊರ್ವಶಿ, ಮೇನಕೆಯರಿಗೂ ನಮ್ಮ ಗುರುಗಳೇ ನಾಟ್ಯವನ್ನು ಕಲಿಸಿದ್ರು. ಮೆಚ್ಚಿದಾಗೆಲ್ಲ ಈ ಹುಚ್ಚನು ಉಪ್ಪಿ ಅತಿಶಯಕ್ತಗಳಿಂದ ಹೊಟ್ಟಲಾರಂಭಿಸಲ್ಲ. ಸ್ವಾಮಿ, ತಾವು ಕೋಪಿಸಬಾರದು. ಆಟಗಾರನ ಮಾತುಗಳೇ ಹಾಗೆ. ತನ್ನ ಮನಸ್ಸಿಗೆ ತೋರಿದಂತೆ ಹರಟುವುದೇ ಅವನ ಸ್ವಭಾವ. ತಾವು ಅವನನ್ನು ಕ್ಷಮಿಸಬೇಕು. ಮತ್ತೆ ಯಾವ ಆಟವನ್ನು ಆಡಬೇಕು ಅಪ್ಪಣೆ ಕೊಡಬೇಕು. ಭೀಮಾರ್ಜುನರೇ, ನಾರದರು ಅಪೇಕ್ಷಿಸಿದ ಆಟವಾಯಿತಷ್ಟೇ. ಇನ್ನು ತಮ್ಮ ತಮ್ಮ ಅಭಿಲಾಷೆಗಳನ್ನು ಆ ಗಾಡಿಗರಿಗೆ ತಿಳಿಸು ಭೀಮಸೇನ. ಹಲೋ, ನಿಮ್ಮ ಹೆಣ್ಣು ವಿದ್ಯೆಗಳು ಸಾಕು ಇಲ್ಲ. ನಿಮ್ಮ ಅಶ್ವವನ್ನು ಸರ್ಪವನ್ನು ತಂದು ಅವುಗಳನ್ನು ಆಟ ಮಾಡಿಸಿ ನೋಡೋಣ. ಸ್ವಾಮಿ, ಆ ಆಟವನ್ನು ಆಡಿಸುವುದು, ಕೇಳಿಸ್ಕೊಳ್ರಪ್ಪ, ತಿರುಗೆಲ್ಲ ಕನ್ಫ್ಯೂಸ್ ಆಗ್ಬೇಕು. ಸ್ವಾಮಿ, ಆಟವನ್ನು ಆಡಿಸುವುದು ಹಾವಿನಿಂದ ಮಾತ್ರ. ಅದನ್ನು ಹೊರುವುದಕ್ಕೆ ನಮ್ಮ ಗುರುಗಳು ಈ ಕುದುರೆಯನ್ನು ಇಟ್ಟುಕೊಂಡರು. ಹೌದಾ? ಹೌದು ಮಹಾಸ್ವಾಮಿ. ಶಿಷ್ಯ, ಇವುಗಳ ವಿವರವನ್ನು, ನಮ್ಮ ಪ್ರತಿಜ್ಞೆಯನ್ನು ಪ್ರಭುಗಳಿಗೆ ವಿವರವಾಗಿ ತಿಳಿಸು. ನಾನು ವೇಷವನ್ನು ಪಲ್ಲಟಿಸಿ ಮತ್ತೆ ಬೇಗ ಬರುವೆನು. ಸರಿ ಗುರುಗಳೇ, ನೀವು ವೇಷಭೂಷಿತರಾಗಿ ಬನ್ನಿ, ನಾನು ತಿಳಿಸುವೆನು. ಹಲೋ, ಈ ಹಾವನ್ನು ತರಲು ಕುದುರೆ ಬೇಕೆ? ಅಂತಹ ಬಲಹೀನರು ನೀವು. ಸ್ವಾಮಿ, ಈ ಆಟಗಾರರು ಜನರನ್ನು ಭ್ರಾಂತಿಪಡಿಸಲು ಇಂತಹ ಆಡಂಬರಗಳನ್ನೇ ಮಾಡುವುದೇ ಇವರ ಸ್ವಭಾವ. ಮಹಾಸ್ವಾಮಿ, ಈ ಸರ್ಪವು ಸಾಮಾನ್ಯವಾದುದಲ್ಲ, ಸಾಕ್ಷಾತ್ ಆದಿಶೇಷನೆಂದೇ ತಿಳಿಯಬೇಕು. ಇದನ್ನು ಎತ್ತಲು ಈ ಕುದುರೆಯು ಮಾತ್ರವೇ ಹೊರಬಲ್ಲದು. ನಮ್ಮಿಂದಲೂ ಸಾಧ್ಯ ಇಲ್ಲ, ನಿಮ್ಮಿಂದ ಮೊದಲು ಸಾಧ್ಯವಿಲ್ಲ. ನಿಜ ನಿಜ. ಇವನ ಮಾತುಗಳು ಮೊದಲಿನಿಂದಲೂ ಅತಿಶಯೋಕ್ತಿಯಾಗಿಯೇ ಇರುವುದು. ಹಾಗಾದರೆ ಇದನ್ನು ಹೊರಲು ನಮ್ಮಿಂದಲೂ ಸಾಧ್ಯವಿಲ್ಲವೇ? ನಿಮ್ಮಿಂದಲೂ ಸಾಧ್ಯವಿಲ್ಲ, ನಮ್ಮಿಂದ ಮೊದಲೇ ಸಾಧ್ಯವಿಲ್ಲ. ನೋಡಿದೆಯಾ ಭೀಮಸೇನ, ಇವರು ಎಂತ ಅಪಮಾನಕರವಾದ ಮಾತುಗಳನ್ನು ಆಡುವರು.
ಏತಕ್ಕೆ ಸ್ವಾಮಿ ಹೀಗೆ ಮಾತನಾಡುತ್ತಿರುವರೆ? ನನಗೆ ಕಣ್ಣು ಕಾಣುವುದಿಲ್ಲವೇ? ಬುದ್ಧಿ ಸ್ವಾಧೀನದಲ್ಲಿ ಇಲ್ಲವೇ? ಯಧಿಷ್ಠ ಚಕ್ರವರ್ತಿಯ ಸಭೆಯಲ್ಲಿ ಭಾರತ ವೀರರಾದ ಭೀಮಸೇನ ದೇವರೊಡನೆ ಮಾತನಾಡುತ್ತಿರುವನು. ಇದರಲ್ಲಿ ನನ್ನ ಔದತ್ಯವೇನಿರುವುದು ಮಹಾಸ್ವಾಮಿ? ನನ್ನ ಔದತ್ಯವೇನಿರುವುದು? ಹಾಗಾದರೆ ಈ ಬಡಕಿಡು ನೆತ್ತಲು ಯಾಸಮ ಈ ಕೀಚಕಾಂತಗಳಿಂದ ಆಗುವುದಿಲ್ಲ ಎಂದು ಹೇಳುವ ನಿನ್ನ ಹಲ್ಲನ್ನು ಮುರಿದು ಎಲ್ಲ ನಡಗಿಸಲು ತಿಳಿಯದು. ಸ್ವಾಮಿ, ನೀವು ನನ್ನ ಹಲ್ಲನ್ನು ಮುರಿದು ಸೊಲ್ಲನ್ನು ಅಡಗಿಸಿದರೂ ಸರಿ. ನೀವು ಈ ಪಂಥದಲ್ಲಿ ಈ ಯಾವನ್ನೆತ್ತಿ ನಿಮ್ಮ ಹಲ್ಲು ನಿಮ್ಮ ಸೊಲ್ಲನ್ನು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು ಸ್ವಾಮಿ. ಅಯೋಗ್ಯ! ಆಯ್ತು, ನಿಜ ಭೀಮಸೇನ, ಇನ್ನೆಲ್ಲ ಸ್ವಲ್ಪ ಸರ್ಪವನ್ನೆತ್ತಿ ಆಚೆಗೆ ಎಸೆದು ಈ ಹುಚ್ಚನ ಅಲ್ಲನ್ನು ಮುರಿದು ಆಚೆಗೆ ಹಟ್ಟಿ ಬಿಡು. ಅದು ಎಷ್ಟರ ಕಾರ್ಯ ಪೂಜ್ಯರೇ. ಸಾರುವೆ ಹೊರಸುತ್ತ ಮಾರುವೆ ಹೊರವೆತ್ತ ಸಾರುವೆ ಹೊರಸುತ್ತ ಮಾರುವೆ ಹೊರಸುತ್ತ ಹೊರವೆ ಹೊರಗುತ್ತಿ ಕೊಲ್ಲುವೆ ಹೊರಸುತ್ತ ಹೊರವೆ ಹೊರಗುತ್ತಿ ಕೊಲ್ಲುವೆ ಹೊರಪಡ ನೀಚರ ಹಿಡಿದ ಕೊಲ್ಲುವೆ ಹುಡುಕಿದ ನೀಚ ಹೊಡೆಯುತ್ತಿರುವೆ ಹುಡುಕಿದ ನೀಚ ಹೊಡೆಯುತ್ತಿರುವೆ ಹುಡುಕಿದ ನೀಚ ಹೊಡೆಯುತ್ತಿರುವೆ. ಸ್ವಾಮಿ, ಸಹಿಸಬೇಕು. ನಮ್ಮದೊಂದು ಪಂಥವಿರುವುದು. ಆ ಪಂಥಕ್ಕೆ ನೀವು ಒಪ್ಪುವುದಾದರೆ ಯಾವುದು? ಆ ನಂತರ ಹಾವನ್ನು ಎತ್ತಲೂಬಹುದು, ಹೌದು, ಕುದುರೆಯನ್ನು ಹತ್ತಲೂಬಹುದು. ಏನದು ನಿಮ್ಮ ಪಂಥವು? ಸ್ವಾಮಿ, ತಾವು ಈ ಹಾವನ್ನು ಎತ್ತುವುದಾದರೆ, ಕುದುರೆಯನ್ನು ದಳಿಸಿ ಸುಖದಿಂದ ಬಾರುವುದಾದರೆ ನಮ್ಮ ಸಮಸ್ತ ಬಿರುದುಗಳನ್ನು ನಿಮಗೆ ಒಪ್ಪಿಸಿ ನಾವು ಶರಣಾಗತರಾಗುವೆವು. ಒಂದು ವೇಳೆ ನೀವು ಈ ಹಾವನ್ನು ಎತ್ತಲಾರದೆ ಅಥವಾ ಕುದುರೆಯನ್ನೇರಿ ಸುಖದಿಂದ ದಣಿಸಿ ಬಾರದಿದ್ದರೆ ನಿಮ್ಮ ಚಕ್ರಾಧಿಪತ್ಯದ ಅರ್ಧ ರಾಜ್ಯವನ್ನು ನಮಗೆ ಕೊಟ್ಟು ಬಿಡಬೇಕು. ಈ ನಿಬಂಧನೆಗೆ ನೀವು ಒಪ್ಪುವುದಾದರೆ ಆ ನಂತರ ಹಾವನ್ನು ಎತ್ತಲೂಬಹುದು, ಕುದುರೆಯನ್ನು ಹತ್ತಲೂಬಹುದು. ಓಹೋ, ಪ್ರಯತ್ನಿಸಬಹುದು. ಎತ್ತಿ ಎಸೆಯೆಂದು ಹೇಳು. ಇವನೆಷ್ಟು ದುರಹಂಭಾವ! ಅರ್ಜುನ, ಈ ಹುಳುವನ್ನೆತ್ತು ಬಿಸಾಡುವುದು, ಈ ಕುದುರೆಯನ್ನೇರುವುದು ನನಗೆ ಅತಿಶಯವಲ್ಲ. ಆದರೆ ಇಂಥ ಅಲ್ಪವಾದ ಹಾವಳಿಗಳೊಡನೆ ಜಗದ್ವಿಖ್ಯಾತ ವೀರ ನಮಗೆ ಪಂಥವೇ ಎಂದು ಮನಸ್ಸು ಸಂದೇಹ ಪಡುತ್ತಿರುವುದು. ಸ್ವಾಮಿ, ತಾವು ಹಾಗೆ ಸಂಶಯ ಪಡಬಾರದು. ತಾವು ಈ ಪಂಥವನ್ನು ಗೆಲ್ಲಲೇಬೇಕು. ಇಲ್ಲವಾದರೆ ತಮ್ಮ ಕೈಯಿಂದ ಆಗದೆ ಎಂದು ನಮ್ಮ ಗುರುಗಳು ನಿಮ್ಮ ಬಗ್ಗೆ ಲೋಕದಲ್ಲಿ ಎಲ್ಲವೂ ಪ್ರಚಾರ ಮಾಡಿಬಿಟ್ಟು ನಿಮ್ಮನ್ನು 3 ಕಾಸಿಗೆ ಮರ್ಯಾದೆ ಇಲ್ಲದಂಗೆ ಮಾಡಿಬಿಡ್ತಾರೆ. ಅದರಿಂದ ನೀವು ಗೆಲ್ಲಲೇಬೇಕು. ನಿಮ್ಮ ಪರಾಕ್ರಮ ನಮ್ಮೂರವರೆಲ್ಲ ನೋಡೇಬೇಕು. ಭೀಮಸೇನ, ಇದುವರೆಗೂ ನಿಮ್ಮಂತಹ ಪರಾಕ್ರಮಗಳೇ ಸಿಕ್ಕದೆ ಇವರು ಎಲ್ಲೆಲ್ಲಿಯೂ ಜಯಶೀಲರಾಗಿ ಮೆರೆಯುತ್ತಿರುವರು. ಈಗ ತಕ್ಕ ಪರಾಕ್ರಮಗಳೇ ಸಿಕ್ಕಿರುವುದು. ನೀವು ಪ್ರಯತ್ನಿಸಿದರೆ ಸಾಕು, ಇವರ ಗರ್ವ ಖಂಡನೆ ಆಗುವುದು. ಹಲೋ ಗಾಡಿಗರೇ, ನಾವು ನಿಮ್ಮ ಪಂಥಕ್ಕೆ ಒಪ್ಪಿರಬೇಕು. ಅರ್ಜುನ, ಹಾವನ್ನು ಹಿಡಿದಿರುವೆನು, ನೀನು ಕುದುರೆಯನ್ನು ಇದು ಸಿದ್ಧನಾಗಿರುವೆನು. ಎಲ್ಲವೋ ಗಾರುಡಿಗ, ಎಲ್ಲಿ ಹಾವನ್ನು ಬಿಡು, ಕುದುರೆಯ ಕಡಿವಾಣವನ್ನು ಕೊಡು. ಬಿಡ್ತಾ ಇದ್ದೀನಿ ರಪ್ಪ. ಸ್ವಾಮಿ, ಇದು ರಾಜ್ಯವನ್ನು ಭಾಗ ಮಾಡಿಕೊಡ್ತಕ್ಕ ಪ್ರಬಲ ವಿಚಾರವು. ಸೋತರೆ ತಮ್ಮ 5 ಮಂದಿಯಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟುವುದು. ಅದಕ್ಕಾಗಿಯೇ ಹಲವೋ ಗಾಡಿಗರೇ, ಪಾಂಡವರು ಆಡಿದ ಮಾತಿಗೆ ತಪ್ಪು ತಗೋಲ್ಲ. ಇಷ್ಟಕ್ಕೂ ನಾವು ಸೋತರಲ್ಲವೇ ನಿಮಗೆ ರಾಜ್ಯದ ಆಸೆಯು. ಗಾಡಿಗ, ಪ್ರಭುಗಳು ದಯಾಶೀಲರು, ಹಾಡಿದ ಮಾತಿಗೆ ತಪ್ಪವರಲ್ಲ. ಹಾಗಾದ್ರೆ ಸರಿ ಸ್ವಾಮಿ. ಅಣ್ಣ, ಈ ಹವ್ಯಕ್ಕೆ ನೀನಾಗಪ್ಪ. ಶಿಷ್ಯ, ಬಾ, ಸರ್ಪವನ್ನು ಕುದುರೆಯಿಂದ ಇಳಿಸೋಣ. ಭೀಮಾರ್ಜುನರೇ, ನೀವು ಒಪ್ಪಿಕೊಂಡಿದ್ದು ಈ ಗರ್ವಿಷ್ಠರಿಗೆ ಗರ್ವಭಂಗವಾಗಲು ಮುಖ್ಯ ಕಾರಣವಾಯಿತು.
ಏಯ್ ಸತ್ಯವಾದ ಇದು ಸತ್ಯವಾದ ಮಾತು, ಸತ್ಯವಾದ ಮಾತು. ಕೆಲವೋ ಗಾರುಡಿಗ, ಆ, ಇದನ್ನು ಈಗಲೇ ಹತ್ತಿ ಇದರ ಸೊಕ್ಕನ್ನು ನಡೆಸಿ ತಂದು ನಿಲ್ಲಿಸುವನ್ನು ನೋಡುತ್ತೇವೆ. ನೋಡ್ತೀವಿ ಸ್ವಾಮಿ, ನೋಡ್ತೀವಪ್ಪ. ಸ್ವಾಮಿ, ಇದು ಸಾಮಾನ್ಯವಾದ ಕುದುರೆ ಅಲ್ಲ. ಅಂತರಿಕ್ಷದಲ್ಲಿ ವಾಯು ವೇಗಕ್ಕಿಂತಲೂ ಅತಿಶಯವಾಗಿ ಓಡುವುದು. ಶಿಷ್ಯ, ಹೆಂಗಸರನ್ನು ಎದುರಿಸಿದಂತೆ ಇವರನ್ನು ಎದುರಿಸುವಿಯಾ? ಇವರು ಈ ಹೆದರಿಕೆಗಳಲ್ಲಿ ಎದುರುವರೇನು? ಇವನೊಬ್ಬ ಹುಚ್ಚನು, ಹೊಗಳುವುದೇ ಇವನ ಕೆಲಸವು. ಎಲ್ಲವೋ ಅದು ಹೇಗೆ ಓಡುವುದೋ ನಾನು ಪರೀಕ್ಷಿಸುವೆನು. ಇದರ ಮದವನ್ನು ಇಳಿಸಿ ತಂದು ನಿಲ್ಲಿಸುವೆನು ನೋಡುತ್ತಿರು. ನೋಡ್ತೀವಿ ಸ್ವಾಮಿ, ನೋಡ್ತೀವಿ. ಕಾಲೇ ಕಾಲೇ ಜಾಗ ಕಾಲೇ 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 ಹೊಲ್ಟೋದ ಹೊಲ್ಟೋದ ಅಷ್ಟೇ ಅವ್ನು. ಇವರು ಹೇಳಿದಂತೆಯೇ ಕುದುರೆಯು ಆಕಾಶಕ್ಕೆ ಹಾರಿ ಹೋಯ್ತಲ್ಲ. ಅಣ್ಣ, ನೀನು ಯೋಚಿಸಬೇಡ. ಅದು ಹೇಗದ ಹಾರಲಿ, ಪಾತ್ರದ ಮನನ್ನು ಮುರಿಯುವನು. ಲೋ ಗಾಡಿಗರೇ, ಇನ್ನು ನಿಮ್ಮ ಸರ್ಪವನ್ನು ಬಿಟ್ಟು ಸ್ವಲ್ಪ ಹಾಡಿಸು, ಅನಂತ ನನ್ನನ್ನು ಎತ್ತುವೆನು. ಬಾಗುರು ನೋಡೇ ಬಿಡ ಇವತ್ತ. ಹಲೋ ಹಾವಡಿಗ, ಈ ಹಾವನ್ನು ಆ ಕಡೆ ತೆಗೆದುಕೋ. ಭೀಮಸೇನ, ಅವನಿಗೆ ಹೇಳುವುದೇನು? ಹಾಗೆ ಮನೆ ಅದು ಹಿಂದಕ್ಕೆ ಬಿಡುವುದು. ನಾನಿದನ್ನು ಒದ್ದರೆ ಇದು ತುಂಡು ತುಂಡಾಗಿ ಇವರ ಜೀವನಕ್ಕೆ ಕಲ್ಲು ಬಿಡುವುದನ್ನು ಹಿಂದಿರುತ್ತಿರಲು ಪೂಜ್ಯರೇ. ನೋಡಿದ್ರೆ ನಾವು ಗಾಡಿಗಳ ಪ್ರಭುಗಳಂತ ದಯಾಶೀಲರು. ಗೊತ್ತಾದಪ್ಪ, ಗೊತ್ತಾಗದೆ. ಸ್ವಾಮಿ, ಅವುಗಳು ಅದರ ಮೇಲೆ ಏನು ದಯೆ ತೋರಿಸಬೇಕಾಗಿಲ್ಲ. ವಧೆಯಲ್ಲಿ ಎತ್ತಿ ಕುಕ್ಕಲಿ ಚಿಂತೆ ಇಲ್ಲ. ಗುರುಗಳೇ, ಗುರುಗಳೇ, ಕಚ್ಚುವುದೆಂಬ ಬಯಲಿಂದ ಮುಟ್ಟಲಾರದೆ ಡಬ್ಬ ಗುರುಗಳೇ ಇವ್ರು. ಹಲೋ ಮನಸ್ಪದರೆ, ನಿಮಗೆಷ್ಟು ದುರಹಂಕಾರವೋ ಇಲ್ಲಿ ಇನ್ನು ನಾನು ದಯ ತೋರಿಸಿದ ಫಲವಿಲ್ಲ. ಹಲೋ ಸ್ವಲ್ಪವೇ, ಈ ಹವ್ಯಕ್ಕಿಂತ ನಿನ್ನ ಆಯಸ್ಸು ಇಂದಿಗೆ ಪೂರ್ತಿಯಾಗುವುದು. ಹಲೋ ಗಾಡಿಗರೇ, ನಿಮ್ಮ ಗ್ರಾಚಾರ ಪೂರ್ಣವಾದ್ದರಿಂದ ಅಲ್ಲಿಗೆ ಬಂದಿರಿ. ಇದೋ ನೀವು ಹೊರಟಿದಂತೆ ಈ ಸರ್ಪದಂತೆ ಬಂಡೆ ಮೇಲೆ ಕುಕ್ಕಿ ಧೂಳು ಮಾಡಿಬಿಡಿ. ಶಿಷ್ಯ, ಏತಕ್ಕೂ ಅಳುತ್ತಿರುವೆ? ಹೇ, ಗುರುಗಳೇ, ಇವರು ಹಾವನ್ನು ಎತ್ತಿ ಕುಕ್ಕಿ ಸಾಯಿಸುವರಂತೆ. ಅವರು ಕುದುರೆಯನ್ನು ಎತ್ಕೊಂಡು ಹೋಗೋರು ಬರ್ತಾರಂತೆ. ನಮ್ಮ ಬಿರುದು ಹೋಗೋದು, ನಮ್ಮ ಊರುಗಳೆಲ್ಲ ಹೋಗೋದು, ನಮ್ಮ ಸಾಮಾನೆಲ್ಲ ಹೋಗೋದು, ಜೀವನಕ್ಕೆ ಕಲ್ಲು ಬೀಳುವುದು. ಗುರುಗಳೇ, ಕಲ್ಲು ಬೀಳುವುದು. ಅಳಬೇಡ ಓ ಶಿಷ್ಯ, ಅಳಬೇಡ. ಬಂದಿದ್ದನ್ನು ಅನುಭವಿಸೋಣ, ಏನು ಮಾಡುವುದು, ಅಳಬೇಡ. ಭೀಮಸೇನ, ಏತಕ್ಕೆ ಸ್ತಬ್ಧನಾದೆ? ಹೂ ಹಿಡಿ ಹಾವು ಅನ್ನು ಎತ್ತಿ ಕುಕ್ಕು ಬಿಡು. ಗರ್ವಭಂಗವಾಗಲಿ ಈ ಅವೇಕಗಳಿಗೆ. ಪೂಜ್ಯರೇ,
ನೋಡ್ತಿರ ಗತಿ ಏನಾಗುವುದು? ಬಾ ಬಾ ಜೈ ಸುರಕ್ಷಿತವೇ ಹರಿ ವೇಷವಿನಾಶದಲ್ಲಿ ಜೈ ಸುರಕ್ಷಿತವೇ ಪುರಾಳಿ ಪ್ರಾಣ ಪುರಂದರ ಪುರಾಣ ವಿಧಾನ ವಿಸಾರನೆ ಪುರಾಳಿ ಪ್ರಾಣ ಪುರಂದರ ಪುರಾಣ ವಿಧಾನ ವಿಸಾರನೆ ಹೇ ವೀರನ ಗೆಲುವು ಭಲೆ ಭಲೆ ಹೇ ವೀರನ ಗೆಲುವು ಭಲೆ ಭಲೆ ಜೈ ಸುರಕ್ಷಿತವೇ ಹರಿ ವೇಷವಿನಾಶದಲ್ಲಿ ಜೈ ಸುರೆ ಜೈ ಸುರೆ ಜೈ ಸುರಕ್ಷಿತವೇ ಸರ್ಪರೆ ಉಜ್ಜನೆ ನೋಡ್ತಿರಿದ ಗತಿ ಏನಾಗುವುದು? ಅಯ್ಯೋ ಅಯ್ಯೋ ನನ್ನ ಕೈಗಳು ಇದರ ಕೆಳಗಡೆ ಸಿಕ್ಕಿ ಹಾಕಿಕೊಂಡವು. ಅಯ್ಯೋ ಅಯ್ಯೋ ಪರ್ವತವೇ ಕೈ ಬೆಳಕುತ್ತಂತಾಗಿರುವುದು. ತಡೆಯಲಾರೆನು ತಡೆಯಲಾರೆನು. ಈ ಕೈ ಎತ್ತಿಕೊಡಲಿ. ಸಾಮಾನ್ಯ ಸರ್ಪವೆಂದು ಮಹಾಮದದಿ ಸಾಮಾನ್ಯ ಮಹಾಮದದಿಂ ಸಾಮಾನ್ಯ ಸರ್ಪವೆಂದು ಮಹಾಮದದಿಂ ದುಡುಕಿ ನುಡಿದು ಮಿಡಿದೆ ಪಣಿಯ ಭೀಮಾಕಾರಮಿದಮಮ ಭೀಮಾಕಾರಮಿದಮಮ ದುಡುಕಿ ನುಡಿದು ಕೆಟ್ಟೆನೋಲ್ಲ ಅಷ್ಟೇ. ಪೊಲೀಸ್ ಸ್ಟಾಪ್. ಅಯ್ಯೋ ಮುಂದೇನು ಗತಿ? ಆರ್ಯಪುತ್ರ ಅಯ್ಯೋ ಆರ್ಯಪುತ್ರ, ಮಹಾಪರಾಕ್ರಮಿಯಾದ ನೀನು ಇಂತಹ ದುಸ್ಥಿತಿ ಉಂಟಾಯಿತೆ. ಅಯ್ಯೋ ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿದ್ದರೆ ನಮ್ಮನ್ನು ಕಾಪಾಡದೇ ಇರುತ್ತಿದ್ದಾನೆ. ಇದ್ದರೇನು ಇದ್ದರೂ ಈಗ ಬಿಡಿಸಲಾರರು. ಪೂಜ್ಯರೇ, ಎಲ್ಲವೋ ಶಿಷ್ಯ ಹೇ ಈಗ ತಾನೇ ಅಳುತ್ತಿದ್ದೆ, ಆಗಲೇ ನಗುತ್ತಿರುವೆಯಲ್ಲೋ, ಏನೋ ಇದು? ಗುರುಗಳೇ, ಇವರು ಆಗ ನಗುತ್ತಿದ್ದರು,
ನನ್ನ ಅಟ್ಟಾಡಿಸಿಬಿಟ್ರು. ಈಗ ಅವರು ನಮ್ಮ ಕೆಳಕ್ಕೆ ಸಿಕ್ಕಾಕೊಂಡು ನಲಗುತ್ತಾವ್ರೆ. ಈಗ ನಾನು ನಗಿತಾ ಇದ್ದೀನಿ. ಹೆಂಗೆ? ಅಯ್ಯೋ ಅಯ್ಯೋ ಸಹೋದರರೇ, ಈ ಬಾಧೆಯನ್ನು ಸಹಿಸಲಾರೆನು. ಧರ್ಮಪುತ್ರ, ಭೀಮಸೇನನು ವಿನೋದಕ್ಕಾಗಿ ಹೀಗೆ ಹೇಳುತ್ತಿರುವಂತೆ ನನಗೆ ತೋರುವುದು. ಅಯ್ಯೋ ಅಯ್ಯೋ, ವಿನೋದವಂತೆ ವಿನೋದ, ನನ್ನ ಪ್ರಾಣವೇ ಹೋಗುತ್ತಿರುವುದು. ಸ್ವಾಮಿ ಸ್ವಾಮಿ, ಇವರು ನನ್ನ ಅಲ್ಲನ್ನು ಮುಡಿಸಿ ನನ್ನ ಸೊಲ್ಲನ್ನು ಅಡಗಿಸುವುದೇನೆಂದು ಹೇಳಿದ್ರು. ಇದು ಅದರ ಪ್ರತಿಫಲನೇ ಸ್ವಾಮಿ. ದೇವರು ದೊಡ್ಡವನು, ಪರಮಾತ್ಮನು. ಇರು. ಎಲ್ಲ ಓ ಶಿಷ್ಯ, ಹರಟಬೇಡ, ಸುಮ್ಮನಿರೋ ಪಾಪ. ಮೇಡಮ್, ಪೂಜ್ಯರೇ, ತಾವಾದರೂ ನಮ್ಮ ಆರ್ಯಪುತ್ರನನ್ನು ಬಿಡಿಸಬಾರದೆ? ದ್ರೌಪದ ದೇವಿ, ಇದು ಆಟವಲ್ಲವೇ? ಅಯ್ಯೋ 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 ಅಯ್ಯೋ, ಇವರಿಗೆ ಆಟವಂತೆ ಆಟ, ನನಗೆ ಪ್ರಾಣ ಸಂಕಟ. ಗಾಡಿಗ, ಪಾಪ ದೇವಿ ಬಹಳ ಬೇಡಿಕೊಳ್ಳುತ್ತಿರೋಳು. ಈ ವಿಪತ್ತಿನಿಂದ ನೀವು ತಪ್ಪಿಸಬಾರದೆ? ಗುರುಗಳೇ, ನಾವು ಮೊದಲೇ ಹೇಳಿದ್ದೀವಿ. ಒಂದು ನಿಮಿಷ ಕೇಳಿಸ್ಕೊಡ್ರಲ್ಲ. ನಾವು ಫಸ್ಟೇ ಹೇಳಿದ್ವಿ, ಈ ಪಂದ್ಯದಾಗ ಏನಾದರೂ ಇವರು ಸೋತ್ರೆ ನಮಗೆ ಅರ್ಧ ರಾಜ್ಯ ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಅದೇ ಮಾತಿನಂತೆ ಗುರುಗಳೇ ಕೇಳಿಸ್ಕೊಡ್ರಿ, ಅದೇ ಮಾತಿನಂತೆ ಅರ್ಧ ರಾಜ್ಯವನ್ನು ನಮ್ಮಿಬ್ಬರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಡ್ರಿ. ನಾವು ಯಾವನ್ ಬಿಡಿಸ್ತೀವಿ, ಇಲ್ಲಾಂದ್ರೆ ಅವರಲ್ಲೇ ನಾವಿಲ್ಲೇ. ನಾ ಧರ್ಮಪುತ್ರ, ನಾನು ಪುರಾಂಕಾರದಲ್ಲಿ ದುಡುಕಿ ಇಂತಹ ಅನರ್ಥದ ಗುರಿಯಾದ. ಈಗ ನನ್ನ ಪ್ರಾಣ ಉಳಿಯಬೇಕಾದರೆ ಇವನಿಷ್ಟದಂತ ಅರ್ಧ ರಾಜ್ಯವನ್ನು ಕೊಡಲೇಬೇಕು. ಭೀಮಸೇನ, ಭೀಮಸೇನ, ನಿನ್ನ ಪ್ರಾಣಕ್ಕಿಂತಲೂ ಅರ್ಧ ರಾಜ್ಯ ಒದಿಸುವಲ್ಲ, ಕೊಡುವೆನು. ಹಾಡಿಗರೇ, ಮುದುಗುಕಿಲ ಅರ್ಧ ಕೆರೆ ನೀವೇ ತಗೊಳ್ಳಿ. ಭೀಮಸೇನ, ಏನು ಹೀಗೆ ಹೇಳ್ತಿರುವೆ? ನೀನು ಅರ್ಧ ರಾಜ್ಯವನ್ನು ಅಪೇಕ್ಷಿಸಿದೆ, ಈಗ ಈ ಗಾಡಿಗರಿಗೆ ಹೇಗೆ ಕೊಡುವೆ? ಅಲ್ಲ, ಅಯ್ಯೋ ಪೂಜ್ಯರೇ, ಹೀಗೆ ನನಗೆ ಭಾಗವೂ ಬೇಡ, ಭಾಗ್ಯವೂ ಬೇಡ, ನನ್ನ ಪ್ರಾಣ ಉಳಿದರೆ ಸಾಕು. ಏ,
ಬೇಡ. ಮಾನ ಹೋದರೂ ಚಿಂತೆ ಇಲ್ಲ, ಈ ದಾರುಣಿಗಳಿಗೆ ಬದುಕಿರುವುದಕ್ಕಿಂತಲೂ ಪ್ರಾಣವನ್ನು ಕಳೆದುಕೊಳ್ಳುವುದೇ ಲೇಸು. ಇಂಥ ರಾಜಾದಿ ರಾಜರೇ ಹೀಗೆಂದರೆ ಇನ್ನು ನಮ್ಮಂಥವ್ರ ಪಾಡೇನು ಸ್ವಾಮಿ? ಅಯ್ಯೋ ಅಯ್ಯೋ, ಈ ಮರ್ಮ ಭೇದಕವಾದ ಮಾತುಗಳನ್ನು ಕೇಳಲಾರೆನು. ಅಣ್ಣ, ಏನಿದು? ಒಬ್ಬ ಬಡ ಆವಾಡಿಗನಿಗೆ ಸೋತು ಅರ್ಧ ರಾಜ್ಯವನ್ನು ಕೊಡಬೇಕೆ? ಅವಮಾನ ಪಟ್ಟು ನಾವುಗಳು ಈ ಭೂಮಿಯ ಮೇಲೆ ಇರಬೇಕೆ? ನಿಷ್ಕಳಂಕವಾದ ಪಾಂಡವರ ಕೀರ್ತಿಗೆ ಇದನ್ನ ನಾವು ಕಳಂಕ ತರಬಹುದೇ ಅಣ್ಣ? ಇದು ನನಗೆ ಸಮ್ಮತವಿಲ್ಲ ಅಣ್ಣ. ಕಡೆಗೂ ದಾಯಾದಿ ಮತ್ಸರವನ್ನು ಸಾಧಿಸಿದೆಯಾ? ಅಣ್ಣ, ನನ್ನ ಮಾತನ್ನು ಪೂರ್ತಿಯಾಗಿ ಕೇಳದೆ ಏತಕೀಗೆ ಮಾತನಾಡುವೆ? ನಮಗೆ ಈವರೆಗೂ ಎಂತೆಂಥ ವಿಪತ್ತುಗಳು ಒದಗಿರುವು. ಅವುಗಳಿಂದ ಪಾರಾವುದಕ್ಕೆ ಕಾರಣನೊಬ್ಬನನ್ನು ನೀವೆಲ್ಲರೂ ಮರೆತಿರುವಿರ. ಸಭಾ ಮಧ್ಯದಲ್ಲಿ ಪಾಂಚಾಲಿಗೆ ಅಕ್ಷಯ ವಸ್ತ್ರವನ್ನಿತ್ತವರಾರು ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಅಚಲವಾದ ವಿಜಯ ಸಾಮ್ರಾಜ್ಯವನ್ನು ಪಡೆದಿದ್ದು ಶ್ರೀಕೃಷ್ಣನಂದಲ್ಲವೇ? ಅನೇಕ ವಿಪತ್ತುಗಳಿಂದ ಪಾರು ಮಾಡಿದ ಪರಮಾತ್ಮನು ಈ ವಿಪತ್ತಿನಿಂದ ಪಾರು ಮಾಡಲಾರನೆ. ಆತನನ್ನು ಸ್ಮರಿಸಿ ನಾನು ಈ ಸರ್ಪದಿಂದ ನಿನ್ನನ್ನು ಬಿಡಿಸಲು ಪ್ರಯತ್ನಿಸುವೆನು. ಲೀಲಾ ಬರಿತ ಗುಣಾತೀತ ಜಯ ಮಾನಿತ ಜಯ ಸನ್ನುತ ಲೀಲಾ ಬರಿತ ಗುಣಾತೀತ ಜಯ ಮಾನಿತ ಜಯ ಸನ್ನುತ ಪರಮ ಕರುಣ ಭರಣ ಶರಣ ಸೃಜನ ಪಾಲನ. ಪರಮ ಕರುಣ ಭರಣ ಶರಣ ಸೃಜನ ಪಾಲನ. ಶುಭ ಕಾರಣ ಗರುಡ ಗಮನ ದುರಿತ ಶಮನ ನಳಿನ ನತ ಪಾಲನ. ದುರಿತ ಶಮನ ನಳಿನ ನತ ಪಾಲನ. ಜಲಜನಯನ ಜಲದಿಶಯನ ಶರಗತ ಪರಿಪಾಲನ. ಜಲಜನಯನ ಜಲದಿಶಯನ ಶರಗತ ಪರಿಪಾಲನ. ಲೀಲಾ ಭರಿತ ಗುಣಾತೀತ ಜಯ ಮಾನಿತ ಜಯ ಸನ್ನುತ. ಕೃಷ್ಣ ಕೃಷ್ಣ ಪರಮಾತ್ಮನು ಪಾಂಡವರನ್ನು ತನ್ನ ಪ್ರಾಣದಂತೆ ತಿಳಿದಿದ್ದರೆ ನಾವು ಆತನ ಪರಮ ಭಕ್ತನೆಂದು ತಿಳಿಯಲಿ. ನನ್ನ ಪ್ರಯತ್ನವನ್ನು ಸಫಲಗೊಳಿಸಲಿ. ಪರಮಾತ್ಮ, ಅನಂತಮಯವಾದ ನಿನ್ನ ಮುಂದೆ ಈ ಮನುಷ್ಯ ಮಾಯವು ಅತಿಶಯವೇ. ನಮ್ಮದು ಪ್ರಯತ್ನವು ನಿನ್ನದು. ಇದನ್ನು ನಿನಗರ್ಪಿಸಿ ಈ ಕಾರ್ಯವನ್ನು ಕೈಗೊಳ್ಳುವೆ. ಪಾಂಡವರನ್ನು ಆದಿಯಿಂದಲೂ ಪಾಲಿಸಿ ಕಡೆಗೆ ಕೈ ಬಿಟ್ಟನೆಂಬ ಅಪಕೀರ್ತಿಯು ನೀನು ಪಡೆಯುವನೆಲ್ಲ ನಂಬಿಕೆಯು ಪರಿಪೂರ್ಣವಾಗಿರುವುದು. ಪಾಂಡವರ ಕೀರ್ತಿಗೆ ಲೋಪವಿಲ್ಲದಂತೆ ಈ ಸರ್ಪವನ್ನೆತ್ತಲು ನನಗೆ ಶಕ್ತಿಯನ್ನು ಕೊಟ್ಟು ಕರುಣಿಸು. ಭಕ್ತ ವತ್ಸಲನೆಂಬ ಬಿರುದನ್ನು ಸಾರ್ಥಕಗೊಳಿಸಿ ನಮ್ಮನ್ನು ಪಾಲಿಸು ದೇವ. ಎಲ್ಲೋ ಗಾರುಡಿಗ, ಇದೋ ನೋಡು, ಪರಮಾತ್ಮನ ಕೃಪಾ ಕಟಾಕ್ಷದಿಂದ ನಿನ್ನ ಗರ್ವವನ್ನು ಅಡಗಿಸುವೆನು.
ನಕುಲ, ನನ್ನ ಅಪರಾಧಗಳನ್ನು ಮನ್ನಿಸು. ಈ ದಿನ ನನ್ನ ಪ್ರಾಣವನ್ನು ಉಳಿಸಿ ನಮ್ಮ ವಂಶಕ್ಕೆ ಉಂಟಾಗಿದ ಅಪಗೀತ ಕಳೆದೆ. ನೀನೆಂತಹ ಬಲಶಾಲಿ ಎಂಬುದು ನನಗೆ ಹೀಗೆ ವ್ಯಕ್ತವಾಯಿತು. ನಿನ್ನಿಂದ ಜ್ಞಾನೋದಯವಾಯಿತು. ನಕುಲ, ನೀನು ನಮಗಿಂತಲೂ ವಿವೇಕಿಯು, ಶಕ್ತನು. ಈ ದಿನ ನಿನ್ನ ದೃಢ ಭಕ್ತಿ ಶಕ್ತಿಗಳಿಂದ ನಮ್ಮೆಲ್ಲರಿಗೂ ಅತ್ಯಾನಂದವಾಯಿತು. ಅಗ್ರಜರೇ, ಈ ಶಕ್ತಿಯು ನನ್ನದಲ್ಲ, ನಿಮ್ಮ ಎದುರಿನಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕರುಣಿಸಿದನು. ಅದಕ್ಕಾಗಿ ನಾವು ಕೃತಜ್ಞತರಾಗಿರಬೇಕು. ನಮ್ದಕ್ಕೆ ಯಾವು ಎಲ್ಲಿ ಹೋಯ್ತು ಕಾಣಿಸ್ತಾ ಇಲ್ವಲ್ಲ? ನಮ್ದಕ್ಕೆ ಯಾವು ಎಲ್ಲಿ ಹೋಯ್ತು ಗುರುಗಳೇ? ನಿಮ್ದಕ್ಕೆ ಕೆಳಗೇನಾದ್ರು ಬಂತ? ಇನ್ನೊಂದು ಸಾರಿ ನೋಡ್ರಿ, ಇವ್ರನ್ನ ಆಟ ಆಡಿಸ್ಬೇಕಾಗಿತ್ತೆ. ನಮ್ದಕ್ಕೆ ಯಾವು ಕಾಣಿಸ್ತಾ ಇಲ್ವಲ್ಲ ಗುರುಗಳೇ? ಬೇಡ ಮಹಾರಾಯ, ಬೇಡ. ಇನ್ನೊಂದು ಆಟವನ್ನು ಆಡಿಸಲೇ ಬೇಡ. ಈಗ ಆಡಿಸುವುದೇ ಸಾಕು. ಇಷ್ಟು ಅನರ್ಥವಾಗಿರುವುದೇ ಸಾಕಾಗಿರುವುದು. ಈಗ ಪಾರ್ಥ ಮಹಾರಾಜರು ಸುರಕ್ಷಿತವಾಗಿ ಕುದುರೆಯನ್ನೇರಿ ಹಿಂತಿರುಗಿದರೆ ಸಾಕಾಗಿರುವುದು. ಎಲ್ಲವೋ ಗಾರ್ಡಿಗ, ಈಗ ಏನು ಹೇಳುವೆ? ನಾನು ನಿನ್ನ ಪಂದ್ಯವನ್ನು ಗೆದ್ದಿರುವೆನು. ಹೇಳುವುದಿನ್ನೇನು ಸ್ವಾಮಿ, ನ್ಯಾಯವಿದ್ದಂತಾಗಲಿ. ಭೀಮಸೇನ ದೇವರ ಪರಾಜಯದಿಂದ ಗೆದ್ದಿದ್ದ ಅರ್ಧ ರಾಜ್ಯವನ್ನು ಪರಮಾತ್ಮ ಪುಣ್ಯಾತ್ಮರಾದಂಥ ನೀವು ನಕುಲ ಮಹಾದೇವರು ಗೆದ್ದಿರುವಿರಿ. ಆದ್ದರಿಂದ ನಾವು ಅವರ ಮೇಲೆ ಗೆದ್ದಿದ್ದರ ಅರ್ಧ ರಾಜ್ಯವನ್ನು ನಿಮಗೆ ಕೊಟ್ಟು ಬಿಡಬೇಕು. ಕಡೆಗೂ ನಾವೇ ಸೋತ್ ಬಿಟ್ವಲ್ಲ ಗುರುಗಳೇ, ನಾವೇ ಸೋತ್ ಬಿಟ್ವಲ್ಲ. ಏನು ಮಾಡುವುದು? ಪಾಂಡವರು ಪರಾಕ್ರಮಶಾಲಿಗಳೆಂದು ನಿನಗೆ ತಿಳಿದೇನೋ? ಆಗ ತಿಳಿದ ರೀತಿಯೇ ಬೇರೆ, ಈಗ ತಿಳಿದ ರೀತಿಯೇ ಬೇರೆ. ಅದೇನೋ ಭೀಮಸೇನ ದೇವರಂದ್ರೆ ಓಹೋ, ಏನು ಆರ್ಭಟ, ಏನು ರಂಪಾಟ, ಇದು ಯಾವುದು ಇವ್ರ ಟೈಮಿಗೆ ಬರಲಿಲ್ಲಲ್ಲ ಗುರುಗಳೇ. ಇವರು ಎಷ್ಟು ಚಿಕ್ಕವರು, ನಕುಲ ಮಹಾರಾಜರು, ಎಷ್ಟು ವಿವೇಕ. ಏನಿದ್ರೆ ಏನು ಗುರುಗಳೇ, ಬೆಟ್ಟದಂತೆ ಬೆಳೆದ್ರು ಭಕ್ತಿ ಯುಕ್ತಿ ಇರಬೇಕು ಮನುಷ್ಯನಿಗೆ. ಭೀಮಸೇನ, ಇವರು ಬಡ ಹಾವಾಡಿಗರಾದರೂ ಎಷ್ಟು ವಿವೇಕದಿಂದ ಮಾತನಾಡುತ್ತಿರುವರು ನೋಡಿದ್ರಾ? ಹೇಗಾಯಿತು? ಸ್ವಾಮಿ, ಮತ್ತೆ ಏತಕ್ಕೆ ನಾನು ನಂಗಿಸಿಕೊಳ್ಳುವಿರಿ? ನಾನು ನಕುಲನ ಪರಾಕ್ರಮವನ್ನು, ಈ ಹಾವಾಡಿಗರ ಮಂತ್ರಶಕ್ತಿಯನ್ನು ಹರಿಯದೆ ನುಡಿದು ಫಲವನ್ನು ಅನುಭವಿಸಿದರು. ಎಲ್ಲವೋ ಗಾರ್ಡಿಗರೇ, ಪಾರ್ಥನಿನ್ನು ಬರಲಿಲ್ಲವಲ್ಲ? ಪಾರ್ಥನು ಬಂದ ನಂತರ ನಿಮಗೆ ಯಥೋಚಿತವಾಗಿ ಮರ್ಯಾದೆಯನ್ನು ಮಾಡುವೆನು. ಇನ್ನು ಸಂಧ್ಯಾ ಕಾಲವಾಯಿತು, ಎಲ್ಲರೂ ನಡೀರಿ ಹೋಗೋಣ.